ನನಗೆ ಮೊದಲೇ ಅಪ್ಪ ಇಲ್ಲ. ನನಗೆ ನನ್ನ ತಂದೆ ಮುಖ ನೋಡಿರಲಿಲ್ಲ. ಇವರು ಸಿಕ್ಕಿದ್ದು ನನಗೆ ಆ ಕೊರತೆಯನ್ನು ಈಗ ತುಂಬದ ದೇವರು ಅನ್ನೋ ಹಾಗಿತ್ತು. ಈಗ ನನಗೆ ಕಳ್ಕೊಳ್ಳೋದು ಅಂದ್ರೆ ಏನು ಅಂತ ಈಗ ಅನ್ನಿಸ್ತಾ ಇದೆ. ಡ್ರೈ ಫ್ರೂಟ್ಸ್ ಎಲ್ಲ ಮಿಲ್ಕ್ ಶೇಕ್ ಆದ್ರೆ ತುಂಬಾ ಇಷ್ಟಪಡೋರು. ನಮ್ಮ ಜೊತೆ ಸಹನಾ ವಿಜಯ್ ಕುಮಾರ್ ಅವರಿದ್ದಾರೆ. ಮೇಡಮ್ ನಮಸ್ತೆ. ನೀವು ಮಾನಸ ಪುತ್ರಿ ಅಂತಾನೆ SL ಭೈರಪ್ಪ ಅವ್ರ ಜೊತೆ ಇದ್ದವರು. ಸೊ ಏನ್ ಹೇಳ್ತೀರಾ ಅವರ ಜೊತೆಗಿನ ಬಾಂಧವ್ಯದ ಬಗ್ಗೆ ತಮ್ಮ? ಆ, ಈಗ ಸದ್ಯಕ್ಕೆ ಏನ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ಯಾಕಂದ್ರೆ ತುಂಬಾ ಅನಿರೀಕ್ಷಿತ ಇದು. ಆ, ಆ, ಸಾಹಿತ್ಯ ನನ್ನ ಸಾಹಿತ್ಯದ ಪಯಣಕ್ಕೆ ಮೂಲ ಕಾರಣನೇ ಅವರು. ಅವರ ಮಾರ್ಗದರ್ಶನದಲ್ಲೇ ನಾನು ಅಧ್ಯಯನ ಮಾಡಿದ್ದು, ಬರವಣಿಗೆ ಆರಂಭಿಸಿದ್ದು, ಬಹಳ ಕಲ್ತಿದ್ದು. ಇಲ್ಲದೆ ಹೋದ್ರೆ ನನ್ನ ಕ್ಷೇತ್ರ ಬೇರೆ, ನಾನು IT ಕ್ಷೇತ್ರದವಳು ಮೂಲತಃ. ಇದು ಎಲ್ಲರಿಗೂ ನಷ್ಟ ನಮ್ಗೆ. ಆದ್ರೆ ಒಂದು ಸಂತೋಷದ ಸಂಗತಿ ಅಂದ್ರೆ ಅವರ ಕೃತಿಗಳು ನೂರಾರು ವರ್ಷಗಳಿರುತ್ತವೆ. ಅವರ ಬೈಕೇನೂ ಅದೇ ಆಗಿತ್ತು. ಅವ್ರ ಮಾತು ಕಡಿಮೆ, ಕೆಲಸ ಜಾಸ್ತಿ. ನಾನೇನು ಹೇಳ್ತೀನಿ ಅದಕ್ಕಿಂತ ನಾನು ಬರ್ದಿರೋದು ಉಳಿಯುತ್ತೆ, ಅದು ಮುಂದಿನ ಪೀಳಿಗೆಗಳನ್ನ ಪ್ರಭಾವಿಸುತ್ತೆ ಅಂತ. ನಮ್ಮ ಸಂಸ್ಕೃತಿ, ಧರ್ಮ, ಪರಂಪರೆಗಳ ಬಗ್ಗೆ ಅವರಿಗೆ ತುಂಬಾ ಪ್ರಜ್ಞೆ, ಆಮೇಲೆ ಮೌಲ್ಯಗಳು ಅವ್ರ ಬದುಕಿನಲ್ಲಿ. ಅವರು ಅದನ್ನ ಅಧ್ಯಯನವೂ ಮಾಡಿದ್ರು, ಅವ್ರ ಜೀವನದಲ್ಲಿ ಅನುಷ್ಠಾನವೂ ಇತ್ತು. ಅದರಿಂದ ನಾನು ಅದನ್ನೆಲ್ಲ ತುಂಬಾ ಹತ್ತಿರದಿಂದ ನೋಡಿದ್ನಲ್ಲ, ಅದರಿಂದ ಸ್ವಲ್ಪ ಹೆಚ್ಚಿನ ಬೇಸರ, ಒಂದು ರೀತಿಯ ಆಘಾತ. ಯಾಕೆಂದ್ರೆ ಅವರು ಆರೋಗ್ಯದಲ್ಲೆಲ್ಲ ತುಂಬಾ ಶಿಸ್ತು, ಆರೋಗ್ಯವಾಗೇ ಇದ್ರು. ಅದರಿಂದ ಸ್ವಲ್ಪ. ಹೇಗೆ ಆರಂಭ ಆಯ್ತು ನಿಮ್ಮ ಅವರ ನಡುವಿನ ಬಾಂಧವ್ಯದ ಬಗ್ಗೆ ಹೇಳೋದಾದ್ರೆ ಮೇಡಮ್? ನಾನು ಮೊದಲು ಲೇಖನಗಳನ್ನು ಬರಿತಾ ಇದ್ದೆ ಕನ್ನಡ ಪ್ರಭದಲ್ಲಿ. ಆಮೇಲೆ ಅವರ ಕಾದಂಬರಿಗಳಲ್ಲಿನ ಸ್ತ್ರೀ ಪಾತ್ರದ ಬಗ್ಗೆ ಒಂದು ಲೇಖನ ಬರೆದಿದ್ದೆ ನನ್ನ ಅಂಕಣದಲ್ಲಿ. ಅದನ್ನ ನೋಡಿ ಕಾರ್ಕಳದ ಶ್ರೀ M ರಾಮಚಂದ್ರ ಅವರು ಕರೆದಿದ್ರು. ಭೈರಪ್ಪನವ್ರಿಗೆ ಅಭಿನಂದನೆ ಇದೆ, ಒಂದು ಸಮಾರಂಭ ಕಾರ್ಕಳದಲ್ಲಿ, ಅವರೂ ಬರ್ತಾರೆ, ನೀವು ಬಂದು ಮಾತಾಡಿ ಅವ್ರ ಎದುರಿಗೆ ಅಂದರು. ನಾನು ಇಲ್ಲ, ನನಗೆ ಅರ್ಹತೆ ಇಲ್ಲ ಅಂತ ಹೇಳಿದೆ. ಇಲ್ಲ ನಿಮ್ಮ ಬರವಣಿಗೆ ಭೈರಪ್ಪನವ್ರಿಗೂ ಇಷ್ಟವಾಗುತ್ತೆ, ಅವರು ನಿಮ್ಮ ಲೇಖನಗಳನ್ನು ಓದ್ತಾರೆ ಅಂದರು. ಆಗ ನನಗೊಂದು ಸ್ವಲ್ಪ ಆತ್ಮವಿಶ್ವಾಸ ಬಂತು. ಆ ಕಾರ್ಯಕ್ರಮಕ್ಕೆ ಹೋದೆ, ಅಲ್ಲಿ ಮಾತಾಡಿದೆ. ಅವ್ರಿಗೆ ಅದೊಂದು ರೀತಿ ಒಪ್ಪಿಗೆ ಆಯಿತು, ಅಂದರೆ ಇಷ್ಟಪಟ್ಟರು. ಆಮೇಲಿಂದ ಅಲ್ಲಿಂದ ಪರಿಚಯವಾಗಿ, ಆಮೇಲೆ ನಾನು ಸ್ವಲ್ಪ ಕಾದಂಬರಿನ ಬರೀಬಹುದಾ ನಾನು ಅಂತ ಕೇಳಿ, ಅದಕ್ಕೆ ಬೇಕಾದ ಕೃತಿಗಳು, ಮಾರ್ಗದರ್ಶನ ಉದ್ದಕ್ಕೂ ನಂತರ ಅವರು ಮಾಡಿದ್ರು. ಸುಮಾರು 10 ವರ್ಷ. ಈಗ 2015 ಮಾರ್ಚ್ ನನಗೆ ಅವರ ಮುಖತಃ ಮೊದಲು. ಹೌದು. ತುಂಬಾ ಕಾಡುವ ನೆನಪು ಯಾವುದು ಅವ್ರ ಜೊತೆಗಿರುವಂತದ್ದು? ನಿಮಗೂ ಹೇಳೋ ಬುದ್ಧಿ ಮಾತಾಗಿರ್ಬೋದು ಅಥವಾ ಏನೇ ಆಗಿರ್ಬೋದು? ಅನೇಕ ನೆನಪುಗಳಿವೆ. ಅವರು ಸಂಗೀತವನ್ನ ಸಾಹಿತ್ಯದ ಸೃಷ್ಟಿಗೆ ಹೋಲಿಸ್ತಾ ಇದ್ರು. ಅದು ತುಂಬಾ ಅರ್ಥವತ್ತಾಗಿದೆ ಅಂತ ಅನ್ಸೋದು. ನಮ್ಮ ಸಾಹಿತ್ಯವು ಸಂಗೀತದ ಶುದ್ಧತೆಯನ್ನ ಪಡಿಬೇಕು ಅಂತ. ಅಂದ್ರೆ ಮಾತು ಸುಮ್ಮನೆ ಬರುತ್ತೆ ಅಂತ ಆಡೋದಲ್ಲ, ಶಬ್ದಗಳಿವೆ ಅಂತ ಬಳಸೋದಲ್ಲ, ಅದು ಅಪ್ರೋಪ್ರಿಯೇಟ್ ಅನ್ನೋದೆಲ್ಲ ಅವ್ರಿಗೆ ಬಹಳ ಇಷ್ಟ. ಅವ್ರ ಆಲೋಚನೆ ಎಷ್ಟು ನಿರ್ದಿಷ್ಟವೋ ಅವರ ಬರವಣಿಗೆಯೂ ಅಷ್ಟೇ, ಅವ್ರು ಅದನ್ನ ಭಾವಿಸ್ಕೊಳ್ತಿದ್ದು ಅಷ್ಟೇ ಮನಸ್ಸಿನಲ್ಲಿ. ಅದರಿಂದ ಹಲವು ಆಪ್ತ ಕ್ಷಣಗಳಿವೆ. ಹೀಗೆ ಅವರು ಸಾಹಿತ್ಯದ ಬಗ್ಗೆ ಹೇಳ್ತಾ ಇದ್ದಿದ್ದು, ಇಂಥ ಅನೇಕ ಆಪ್ತ ಕ್ಷಣಗಳಿವೆ. ಮತ್ತು ಈಚೆಗೆ ಅವರು ಒಂದು ಹೊಸ ಟ್ರಸ್ಟನ್ನು ಸ್ಥಾಪಿಸಿ ಅಂತ ಹೇಳ್ಬಿಟ್ಟು, ತಾವು ಯಾವ ಬಡತನದ ಹಿನ್ನೆಲೆಯಲ್ಲಿ ಬಂದಿದ್ರೋ ಅಂಥ ಕಷ್ಟ ನನ್ನ ಕೈಯಿಂದನಾದ್ರೂ ಕೆಲವು ಮಕ್ಳಿಗೆ ಬರಬಾರ್ದು. ಅಂದ್ರೆ ತಾವು ಗಳಿಸಿದ್ದನ್ನೆಲ್ಲ ಒಂದು ಟ್ರಸ್ಟಿನ ಮೂಲಕ ಸದ್ವಿನಿಯೋಗ ಮಾಡಬೇಕು ಅನ್ನೋದು ತುಂಬಾ ಉತ್ಕಟವಾಗಿತ್ತು ಇಚ್ಛೆ. ಅದು ಒಂಥರ ಅವರಿಗೆ ಹಠವೇ ಆಗೋಯ್ತು. ನಾವೆಲ್ಲರೂ ಒಪ್ಪುತ್ತೀವೋ ಇಲ್ವೋ ಅಂತ ಹೇಳಿ ಇಲ್ಲಿಗೆ ಬಂದಿದ್ದು, ನಮ್ಮನ್ನೆಲ್ಲ ಒಪ್ಪಿಸಿ, ನಾವು ಅಂದ್ರೆ ನಾನು, ಅವರ ಪಬ್ಲಿಷರ್ ಅರುಣ, ವಿಶ್ವೇಶ್ವರ ಭಟ್ರು ಹಠ ಹಿಡಿದ್ರು ಮಕ್ಕಳ ಹಾಗೆ, ನಾನು ಹೀಗೆ ಮಾಡಲೇಬೇಕು, ನೀವು ಇದನ್ನು. ಅದು ನಮ್ಮನ್ನೆಲ್ಲ ತುಂಬಾ ಭಾವುಕರನ್ನಾಗಿಸ್ತು. ಯಾಕೆಂದ್ರೆ ನಾವು ಈ ಥರದ ಆತ್ಮೀಯತೆ ನೋಡಿರ್ಲಿಲ್ಲ. ಅವ್ರ ಮನೇಲಿ ಅವ್ರು ಇರೋರು, ನಮ್ಮದ್ರಲ್ಲಿ ನಾವಿರ್ತಿದ್ವಿ. ಸಾಹಿತ್ಯದ ಮಾತು ಬೇರೆ. ಇದೊಂದು ಕೆಲ್ಸಕ್ಕೋಸ್ಕರ ನಿಮ್ಮನ್ನೇ ನೆಚ್ಕೊಂಡು ಬಂದಿದ್ದೀನಿ ಅಂತಾರಲ್ಲ, ಅದನ್ನ ನಾವು ಈ 7-8 ತಿಂಗಳು ತುಂಬಾ ಹತ್ತಿರದಿಂದ ಘನವಾಗಿ ಅನುಭವಿಸಿದ್ವಿ ಎಲ್ರು. ಅದರಿಂದ ಆ ದಿನಗಳು, ಅವರ ಆ ಆಲೋಚನೆ, ಆ ಹಠ, ನಾವು ಎಷ್ಟು ಹೇಳಿದ್ರು ಅವ್ರು ಒಪ್ಪದೇ ಇದ್ದಿದ್ದು, ಇದಾಗ್ಬಿಡ್ಬೇಕು, ಟ್ರಸ್ಟ್ ಆಗ್ಬಿಡ್ಬೇಕು, ಅವ್ರ ಆತ್ರಕ್ಕೆ ನಾವು ಆತರದಲ್ಲಿ ಅದನ್ನ ರಿಜಿಸ್ಟರ್ ಮಾಡಿದ್ವಿ. ಈಗ ನೋಡಿದ್ರೆ ಯಾಕಷ್ಟು ಆತರ ಪಟ್ರು ಅಂತ ಈಗ ನಿಂತು ಹಿಂತಿರುಗಿ ನೋಡುವ. 6 ತಿಂಗಳು ಮಾರ್ಚ್ನಲ್ಲಿ ಅವ್ರು ಬಂದಿದ್ದು. ಅವ್ರ ಮನಸ್ಸಲ್ಲಿ ಇದು ಮೋಸ್ಟ್ಲಿ ಡಿಸೆಂಬರ್, ಜನವರಿ, ಫೆಬ್ರವರಿಲೇ ಇತ್ತೋ ಏನೋ. ನಾನು ಅವಾಗ ಮಾಗಧದ ಬಿಡುಗಡೆನಲ್ಲಿ ಇದ್ದೆ, ನಂಗೆ ಅಷ್ಟು ಗೊತ್ತಾಗ್ಲಿಲ್ಲ. ನನಗೆ ಗೊತ್ತಾಗೋ ಹೊತ್ತಿಗೆ ಫೆಬ್ರವರಿ ಆಗಿತ್ತು, ಮಾರ್ಚ್. ಆಗಿನಿಂದ ಅವರ ಅವಸರ ತಡಿಲಾರದೆ ನಾವು ಜೂನ್ ಜುಲೈನಲ್ಲಿ ಅನ್ಸುತ್ತೆ, ನಾನು ಇದು ಮರ್ತಿದ್ದೀನಿ, ಟ್ರಸ್ಟಿನ ಉದ್ಘಾಟನೆಯ ಶಾಸ್ತ್ರ ಮಾಡಿ ಅವ್ರಿಗೆ ಅವಾಗ ಸಮಾಧಾನ ಆಯ್ತು. ಅಂದ್ರೆ ಸಂತೇಶಿವರಕ್ಕೆ ಕೆರೆ ನೀರು ಬಿಡಿಸಿದ್ದಾಗ್ಲಿ, ತಮಗ್ ಬೇಕಾದನ್ನ ಹಠ ಮಾಡಿ ಅವ್ರು ಮಾಡ್ಕೋತಾರೆ. ಈ ವಯಸ್ಸಿನಲ್ಲೂ ಮೈಯಲ್ಲಿ ಶಕ್ತಿ ಕುಂದಿರುವಾಗ್ಲೂ
ಬಂದು ಇದಕ್ಕೋಸ್ಕರ ಹಠ ಹಿಡಿದು ಮಾಡಿಸ್ಕೊಂಡ್ರಲ್ಲ, ಇದೆಲ್ಲ ನಮಗೆ ಅವ್ರದ್ದು ಎಷ್ಟು ಶಕ್ತಿ ಅವ್ರದ್ದು. ನಿಮ್ಮನ್ನ ಮಾನಸ ಪುತ್ರಿ ಅಂತ ಯಾಕೆ ಸ್ವೀಕಾರ ಮಾಡಿದ್ರು? ಹೇಗೆ ಅದು ಬಾಂಧವ್ಯ ಆಯ್ತು ನಿಮ್ದು ಅವ್ರದ್ದು? ಅವ್ರಿಗೆ ಅದು ನನ್ನ ಸಿನ್ಸಿಯಾರಿಟಿ ಅವ್ರಿಗೆ ಇಷ್ಟ ಆಯ್ತು ಅಂತ ಹೇಳೋರು. ಎಲ್ಲರೂ ಬೆನ್ನುಡಿ ಮುನ್ನುಡಿ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿ ಅಂತ ಹೋಗ್ತಿದ್ದಿದ್ದು ಅವ್ರ ಹತ್ರ. ನಾನು ಅವ್ರು ಹೇಳೋದನ್ನೆಲ್ಲ ವರ್ಕ್ ಮಾಡ್ತಾ ಇದ್ದೆ, ತಿದ್ದೋದು, ಅವ್ರು ಹೇಳಿದ್ದನ್ನು ಓದೋದು. ಬಹುಶಃ ಸಿನ್ಸಿಯಾರಿಟಿ ಅವ್ರಿಗೆ ಇಷ್ಟವಾಯ್ತು ಅನ್ಸುತ್ತೆ. ಮೊದಲಿನಿಂದಲೂ ಬಹಳ ನೀನೆಲ್ಲ ಗಂಭೀರವಾಗಿ ತಗೊಳ್ತಿ, ಪ್ರತಿಭೆಗೆ ತಕ್ಕ ಪರಿಶ್ರಮ ಹಾಕೋಕೆ ನಿನ್ನ ಕೈಲಾಗುತ್ತೆ, ಕೆಲವ್ರಿಗೆ ಒಂದಿರುತ್ತೆ ಒಂದಿರಲ್ಲ ಅಂತೆಲ್ಲ ಹೇಳೋರು. ಅದರಿಂದ ಹಾಗೆ ಭಾವಿಸ್ಕೊಂಡ್ರು ಅನ್ಸುತ್ತೆ. ಯಾಕಂದ್ರೆ ನಾನು ಯಾವ ಅಪೇಕ್ಷೆಯೂ ಇಲ್ಲದೆ ಗುರುಸ್ಥಾನದಲ್ಲಿಟ್ಟು ಅವರನ್ನ ನೋಡ್ತಿದ್ದೆ. ಅದರಿಂದ ಅವ್ರಿಗೆ ಅಷ್ಟೊಂದು ತಾದಾತ್ಮ್ಯ ಬಂತು. ಮತ್ತೆ ನಾನು ನಾನ್ ಜಡ್ಜ್ಮೆಂಟಲ್, ಅವ್ರದ್ದು ಅದೊಂದು ದೊಡ್ಡ ಕ್ವಾಲಿಟಿ. ಅವ್ರು ಯಾರನ್ನೂ ಜಡ್ಜ್ ಮಾಡೋದಿಲ್ಲ, ನನಗೂ ಜಡ್ಜ್ ಮಾಡೋಕ್ಕಾಗಲ್ಲ. ಎಲ್ಲರೂ ನಮ್ಮ ಸಂದರ್ಭದಲ್ಲಿ ನಾವು ಸರಿಯಾಗೇ ಇರ್ತೀವಿ. ಪುನಃ ಕಳ್ಕೊಳ್ಳೋದು ಅಂದ್ರೆ ಒಂಥರ ಅನಾಥ ಭಾವ. ಯಾಕೆಂದ್ರೆ ನನಗೆ ಮೊದಲೇ ಅಪ್ಪ ಇಲ್ಲ, ನನಗೆ ನನ್ನ ತಂದೆ ಮುಖ ನೋಡಿರ್ಲಿಲ್ಲ. ಇವ್ರು ಸಿಕ್ಕಿದ್ದು ನನಗೆ ಆ ಕೊರತೆಯನ್ನ ಈಗ ತುಂಬದ ದೇವರು ಅನ್ನೋ ಹಾಗಿತ್ತು. ಅದು ಸಾಕ್ಷಾತ್ ಹಾಗೆ ಆಗ್ಬಿಟ್ಟಿದ್ರು ಅವರು. ಈಗ ನನಗೆ ಕಳ್ಕೊಳ್ಳೋದು ಅಂದ್ರೇನು ಅಂತ ಈಗ ಅನ್ನಿಸ್ತಾ ಇದೆ. ಏನ್ ಆಸೆ ಇದೆ ಅವ್ರು ಹೇಳಿರೋದನ್ನ ನಡೆಸ್ಕೊಂಡು ಹೋಗೋದು. ಕಾದಂಬರಿಗಳನ್ನು ಬರಿಬೇಕು, ಆ ಮೌಲ್ಯಗಳನ್ನು ಉಳಿಸ್ಕೋಬೇಕು, ಆ ಕ್ವಾಲಿಟಿ ಬರ್ತಾ ಬರ್ತಾ ಇನ್ನಷ್ಟದು ಉತ್ಕೃಷ್ಟವಾಗಬೇಕು. ಅವ್ರು ಹೇಳಿರೋದನ್ನ ಮಾಡ್ಕೊಂಡು ಹೋದ್ರೆ ಸಾಕು ಅನ್ಸುತ್ತೆ. ಟ್ರಸ್ಟ್ ವಿಚಾರದಲ್ಲಿ ಬಡವರಿಗೆ ಹೆಲ್ಪ್ ಮಾಡುವಂಥದ್ದು. ಹೌದು, ಅದು 5 ಜನ ಸದಸ್ಯರಿದ್ದೀವಿ. ಅದು ಅವರ ಒಂಥರ ಕೊನೆಯ ದಿನಗಳ ಆಸೆ ಅಂತ ಆಗೋಯ್ತದು. ಅದನ್ನ ಮುಕ್ತವಾಗಿ ಎಲ್ಲೂ ಅವರು ಹೇಳ್ಕೊಂಡಿರ್ಲಿಲ್ಲ, ನಾವು ಯಾರು ಹೇಳಿರ್ಲಿಲ್ಲ. ಆದ್ರೆ ಇನ್ಮೇಲೆಲ್ಲ ಹೇಳ್ಬೇಕಾಗತ್ತೆ ಅಂತ ಅನ್ಸುತ್ತೆ. ಅವ್ರ ಆಸೆ ಪಟ್ಟಿರೋದನ್ನ ಖಂಡಿತ ನೆರವೇರಿಸಲೇಬೇಕಾಗತ್ತೆ. ಅದು ವಿಶ್ವೇಶ್ವರ ಭಟ್ರು, ತೇಜಸ್ವಿನಿ ಅನಂತಕುಮಾರ್ ಅವರೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರಿಗೂ ಅವರೇ ವಿವರಿಸಿ ಒಪ್ಪಿಸಿ ಸೇರಿಸ್ಕೊಂಡದ್ದು. ಅದರಿಂದ ಅದನ್ನ ಇನ್ನು ಹೇಗೆ ಮುಂದಕ್ಕೆ ನಡೆಸಬೇಕು ಅನ್ನೋದನ್ನು ಕೊನೆಯದಾಗಿ ಮಾತಾಡಿದ್ರಿ ಅವ್ರಿಗೆ? ಮೊನ್ನೆ ರಾತ್ರಿ ನಾನು ಸ್ವೀಡನ್ನಲ್ಲಿದ್ದೆ, ಸ್ಟಾಕ್ಹೋಮ್ನಲ್ಲಿ. ರಾತ್ರಿ ವಾಟ್ಸ್ಆ್ಯಪ್ ವಿಡಿಯೋ ಕಾಲ್ ಮಾಡಿದೆ. ಆಗ ಮಾತಾಡಿದ್ರು, ಬರವಣಿಗೆ ಎಲ್ಲಿಗೆ ಬಂತು, ಏನೋ ಬರೆಯೋಕ್ಕೆ ಅಂತಾನೆ ಹೋಗಿದ್ದೆ ಅಷ್ಟೇ. ಅವ್ರಿಗೆ ಸದಾ ಅಷ್ಟೇ, ಬರವಣಿಗೆ ಎಲ್ಲಿಗೆ ಬಂತು ಅಂದ್ರು. ಇಲ್ಲ, ಇನ್ನೂ ಸರಿಯಾಗಿ ಆರಂಭನೇ ಆಗಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೆ. ಆಯ್ತು ಅಂತ ಒಂದು 5 ನಿಮಿಷ ಮಾತಾಡಿ, ನೀನು ಆರಾಮಾಗಿ ಬರೆದು ಬಾ, ನಾನು ಆರೋಗ್ಯವಾಗಿದ್ದೀನಿ ಅಂತೆಲ್ಲ ಹೇಳಿದ್ರು. ಕೊನೆಗಾಲದಲ್ಲಿ ತಾವು ಕೂಡ ಸೇವೆ ಮಾಡಿದ್ರಿ ಅಂತ? ಹೌದು, ಇಲ್ಲಿದ್ದು 7 ತಿಂಗಳು ಸ್ವಲ್ಪ ಜೊತೆಗಿರ್ಲಿಲ್ಲ. ವಿಶ್ವೇಶ್ವರ ಭಟ್ರ ಮನೆಯಲ್ಲಿ ಇದ್ರು, ಆದ್ರೆ ಹೋಗಿ ಬಂದು ಅವ್ರ ಆರೋಗ್ಯ ಅದೆಲ್ಲ ನೋಡ್ಕೊಂಡು. ಊಟ ಇಷ್ಟ ಆಗ್ತಾ ಇತ್ತು ಅವ್ರಿಗೆ ಎಲ್ಲ ಇಷ್ಟ. ಚೆನ್ನಾಗಿ ತರಕಾರಿಗಳು ಹಾಕಬೇಕು, ತುಂಬಾ ತರಕಾರಿ, ತುಂಬಾ ಹಣ್ಣು, ಡ್ರೈ ಫ್ರೂಟ್ಸ್ದೆಲ್ಲ ಮಿಲ್ಕ್ ಶೇಕ್ ಆದ್ರೆ ತುಂಬಾ ಇಷ್ಟಪಡೋರು. ತರಕಾರಿಗಳು ಫೈಬರ್ ಇರಬೇಕು, ಯಾಕಂದ್ರೆ ವಯಸ್ಸಾಗ್ತಾ ಆಗ್ತಾ ಸ್ವಲ್ಪ ಇದು ಕಾನ್ಸ್ಟಿಪೇಷನ್ ಇರುತ್ತಲ್ಲ ಅದು. ಆಮೇಲೆ ಸಜ್ಜಿಗೆ ತುಂಬಾ ಇಷ್ಟ. ನಾನಿರೋವರೆಗೂ ವಾರಕ್ಕೆ 2-3 ಸಲ ಸಜ್ಜಿಗೆ ಮಾಡ್ಕೊಂಡು ಹೋಗ್ತಿದ್ದೆ. ಬಹಳ ಪ್ರೀತಿ ಅವ್ರಿಗೆ ಸಜ್ಜಿಗೆ. ಕೊನೆಯಲ್ಲಿ ನನಗೆ ಇದಕ್ಕೆ ಮುಂಚಿನ ಟೈಮ್ ಟೇಬಲ್ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ. ಸಜ್ಜಿಗೆ ತಿನ್ನೋರು, ಸಿಹಿ ಎಲ್ಲ ಇಷ್ಟ ಇತ್ತು, ಅದರಲ್ಲೂ ಸಜ್ಜಿಗೆ. ಅವರು ತುಂಬಾ ದೇವರನ್ನ ನಂಬ್ತಾ ಇದ್ರು ನಾರ್ಮಲಿ, ಅಂದ್ರೆ ಅವ್ರ ಹಿಂದುತ್ವ ಅನ್ನುವಂಥದ್ದು. ಸೊ ಅವರ ಅಂತ್ಯ ಸಂಸ್ಕಾರದ ಬಗ್ಗೆ ಏನಾದ್ರು ಈಗ ಏನೋ ನನ್ನ ಕಿವಿಗೆ ಬೀಳ್ತಾ ಇದೆ ನಿನ್ನೆಯಿಂದ. ನನಗೂ ಅದು ಇನ್ನೂ ಪೂರ್ತಿ ಗೊತ್ತಿಲ್ಲ. ನಾನು ಅದನ್ನ ತಿಳ್ಕೊಂಡು ಹೇಳಬಲ್ಲೆ. ನಾಳೆ ಕಳೆದ ಮೇಲೆ ಅದಕ್ಕೆ ಕ್ಲಾರಿಟಿ ಬರುತ್ತೆ ಏನು ಅಂತ. ಇಷ್ಟು ಸಹನಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.